ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಮನಸ್ವಿನಿ ಅಂತ ಹೇಳ್ಕೊಂಬಂದಿರೋ ಅಶ್ವಿನಿ ಶ್ರವಣ್ ಜೊತೆ ಮಾತಾಡ್ತಾ ಇರ್ತಾಳೆ. ಇದನ್ನು ಗಮನಿಸಿದ ದೇವಯ್ಯನಿ ಇವಳು ಶ್ರವಣ್ ಜೊತೆ ಏನು ಮಾತಾಡ್ತಾ ಇದ್ದಾಳೆ ಅಂತೇಳಿ ಡೌಟ್ ಬಂದು ಹತ್ರ ಬರ್ತಾಳೆ. ಈ ಅಶ್ವಿನಿ ಕಣ್ಣು ಆಸ್ತಿ ಮೇಲೆ ಬಿದ್ದಿರುತ್ತೆ. ಅದಕ್ಕೆ ಶ್ರವಣ್ ಹತ್ರ ನಾಟಕ ಮಾಡ್ತಾ ಇರ್ತಾಳೆ. ಈ ಅಶ್ವಿನಿ ಅಂತ ಇರೋದನ್ನ ಮನಸ್ವಿನಿ ಅಂತ ಮಾಡಿಸ್ಕೊಂಡ್ಬಿಟ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ತನ್ನ ಮಾಸ್ ಕಾರ್ಡು ಒಳ್ಳಷ್ಟು ತಗೊಂಬಂದು ಅದೇ ಥರ ನಾಟಕ ಮಾಡ್ಕೊಂಡು ಕೂತಿರ್ತಾಳೆ ಅಶ್ವಿನಿ. ಶ್ರವಣ್, ಏನಾಯ್ತು ಕಂದ, ಯಾಕೆ ಈ ಥರ ಇದೆಯಾ ಅಂತ ಕೇಳಿದಾಗ, ಅಪ್ಪ ಮಾಸ್ ಕಾರ್ಡ್ಗಳಾಗೆಲ್ಲ ಬರೀ ಅಶ್ವಿನಿ ಅಂತ ಇದೆ, ನನಗೆ ಮನಸ್ವಿನಿ ಅಂತ ಮಾಡಿಸ್ಕೊಳ್ಳೋಕ್ಕೆ ತುಂಬ ಇಷ್ಟ ಅಪ್ಪ. ತಂದೆ ಹೆಸರಿರೋ ಜಾಗದಲ್ಲಿ ನಿಮ್ಮ ಹೆಸರು ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದಾಗ, ಅಷ್ಟೇ ತಾನೇ ಕಂದ, ಇಷ್ಟೆಲ್ಲ ಬೇಜಾರು ಮಾಡ್ಕೊತಾರ, ನಾನಿಲ್ವಾ, ನಾನೆಲ್ಲ ಮಾಡಿಸ್ಕೊಡ್ತೀನಿ ಬಿಡು ಅಂತ ಶ್ರವಣ್ ಹೇಳ್ತಾರೆ. ಅಂತ ಹೇಳಿ ಶ್ರವಣ್ ಅಲ್ಲಿಂದ ಹೋಗ್ತಾರೆ. ಶ್ರವಣ, ಆದಷ್ಟು ಬೇಗ ಈ ಕೆಲಸ ಮಾಡು, ನಿನ್ನ ಆಸ್ತಿ ಎಲ್ಲ ನಾನು ನೋಡ್ಕೋಬೇಕು ಅಂತ ಅಶ್ವಿನಿ ಮನ್ಸಲ್ಲೇ ಅನ್ಕೊಂತಾಳೆ. ಅಷ್ಟರಲ್ಲಿ ಅಲ್ಲೇ ನಿಂತ್ಕೊಂಡು ಎಲ್ಲ ನೋಡ್ತಾ ಇದ್ದ ದೇವಯ್ಯನಿ ಬಂದ್ಬಿಟ್ಟು, ಏನ್ ಮಾಡ್ತಾ ಇದೀಯ ನೀನು ಅಂದಾಗ, ಏನು ಇಲ್ವಲ್ಲ ಮೇಡಮ್ ಅಂತ ಅಶ್ವಿನಿ ಹೇಳ್ತಾಳೆ. ನೀನೇನು ಕ್ರಿಮಿನಲ್ ಕೆಲಸ ಮಾಡ್ತಿದ್ಯಾ ಅಂತ ನಂಗೆಲ್ಲ ಚೆನ್ನಾಗಿ ಗೊತ್ತು. ನಿನ್ನ ಹೆಸರನ್ನ ಅಶ್ವಿನಿನ ಬದಲಾಗಿ ಮನಸ್ವಿನಿ ಅಂತ ಬದಲಾಯಿಸ್ಕೊಳೋದು ಅವಶ್ಯಕತೆ ಏನಿದೆ? ಈಗ ನೀನು ಇಲ್ಲಿ ಬಂದಿರೋದು ಕೆಲಸದ ವಿಷಯವಾಗ ಅಷ್ಟೇ ಮೇಡಮ್, ನನಗೆ ಅದೆಲ್ಲ ಚೆನ್ನಾಗೇ ಗೊತ್ತು. ಈ ಹೆಸರು ಬದಲಾಯಿಸ್ಕೊಂಡ್ರೆ ನಿಮಗೇನು ತೊಂದರೆನೇ ಆಗೋದು. ಕೆಲಸ ಏನಿದ್ರು ಇಲ್ಲಿ ನಾನು ಹೇಳಿರೋ ಕೆಲಸ ಮಾಡಿ ನಾನು ಕೊಡೋ ಪೇಮೆಂಟ್ ತಗೊಂಡು ಇಲ್ಲಿಂದ ಹೋಗೋದಷ್ಟೇ. ನೀನು ಶ್ರವಣ್ನ ನಿಜವಾದ ಮಗಳಲ್ಲ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ ತಾನೇ? ಅದೇ ರೀತಿ ಅವ್ರ ಆಸ್ತಿ ಮೇಲೆ, ಅವ್ರ ದುಡ್ಡು ಮೇಲೆ ನೀನೇನಾದ್ರೂ ಕಣ್ಣು ಹಾಕಿದ್ರೆ ಆಸೆನೆಲ್ಲ ಇವತ್ತೇ ಬಿಟ್ಬಿಡು ಅಂತ ದೇವಯ್ಯನೇ ಹೇಳ್ತಾರೆ. ಅಯ್ಯೋ ಮೇಡಮ್, ನಾನು ಯಾವ ರೀತಿ ಹೇಳಿಲ್ಲ ಅಂತ ಅಶ್ವಿನಿ ಹೇಳ್ತಾಳೆ. ನೀನು ಯಾವ ರೀತಿ ಹೇಳಿದ್ರು ನಾನು ಹೇಳೋದಿಷ್ಟೇ. ಮಾಸ್ ಕಾರ್ಡ್ ಎಲ್ಲ ಚೇಂಜ್ ಮಾಡಿಸ್ತಾ ಇದೀಯ ಅಂದ್ರೆ ನೀನು ಎಷ್ಟು ಕ್ರಿಮಿನಲ್ ಇರಬೇಕು ಅಂತ ಕ್ರಿಮಿನಲ್ಗಳನ್ನ ನಾನು ತುಂಬಾ ಜನ ನೋಡಿದೀನಿ. ಅಂಜುನ ಅಜಿತ್ಗೆ ಮದುವೆ ಮಾಡಿಸ್ಬೇಕು, ಈ ಎಲ್ಲಾ ಆಸ್ತಿಗೂ ನನ್ನ ಮಗಳೇ ಒಡತಿ, ನನ್ನ ಮಗಳು ಅಂಜನ ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ರೆ ನೀನು ಶ್ರವಣ್ ಆಸ್ತಿ ಎಲ್ಲ ಬರ್ಸ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದೀಯಾ? ದೇವಯ್ಯನ್ ಹೇಳ್ತಾರೆ, ಮೇಡಮ್, ನೀವು ನನ್ನನ್ನ ಅಲ್ಲೇ ತಪ್ಪು ತಿಳ್ಕೊಂಡಿರೋದು. ನೋಡು ಅಶ್ವಿನಿ, ನೀನ್ ನನ್ನ ಜೊತೆ ಜಾಸ್ತಿ ನಾಟಕ ಆಡ್ಬೇಡ ಅಂತ ದೇವಯ್ಯನ್ ಹೇಳ್ತಾಳೆ. ಮೇಡಮ್, ನೀವ್ ಯಾಕೆ ಮೇಡಮ್ ಈ ರೀತಿ ಮಾತಾಡ್ತಾ ಇದ್ದೀರಾ? ನನಗೆ ಪೇಮೆಂಟ್ ಕೊಡ್ತೀರಾ, ನಾನ್ ನಿಮ್ ಕೆಲಸ ಮಾಡ್ಕೊಡ್ತೀನಿ ಅದ್ರ ಅವರು ನಂಗೆ ಅಷ್ಟೇ ಹೇಳಿರೋದು. ನಾನ್ ಯಾಕೆ ಅವ್ರ ಮಗಳಾಗ್ಲಿ? ನಾನು ಇಲ್ಲಿರೋ ಜನಕ್ಕೆ ಮತ್ತೆ ಅಜಿತ್ಗೆ ಡೌಟ್ ಬರಬಾರ್ದು ಅಂತ ಇದನ್ನೆಲ್ಲ ಮಾಡಿಸ್ತಾ ಇದ್ದೀನಿ. ಬಿಟ್ರೆ ಬೇರೆ ಕೆಟ್ಟ ಉದ್ದೇಶನ ಏನು ಇಲ್ಲ ಅಂತ ಅಶ್ವಿನಿ ಹೇಳ್ತಾಳೆ. ಅಜಿತ್ ಮುಂದೆ ಒಂದಿನ ಎಲ್ಲಾದ್ರೂ ಚೆಕ್ ಮಾಡಿಸಿದಾಗ ಮನಸ್ವಿನಿ ಅಂತ ಬಂದ್ರೆ ನಮಗೆ ಒಳ್ಳೇದಲ್ವಾ? ಇದಕ್ಕೆ ಡೌಟ್ ಬರಬಾರ್ದು ಅಂತ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿಸ್ತಾ ಇದ್ದೀನಿ ಅಂತ ಅಶ್ವಿನಿ ಹೇಳ್ತಾಳೆ. ಅಷ್ಟರಲ್ಲಿ ಅಪೇಕ್ಷೆ ಇದ್ದಳು, ಮನಸ್ವಿನಿ ಬಾಯಿಲಿ, ನನಗೆ ಯಾಕೋ ಒಂದು ಡೌಟ್ ಬರ್ತಾ ಇದೆ. ಭೂಮಿ ಮತ್ತೆ ಅಜಿತ್ ಇಬ್ರು ದೊಡ್ಡದಾಗಿ ಜಗಳ ಆಡಿದ್ದಾರೆ. ಬೆಳಗ್ಗೆಯಿಂದ ಅವ್ರನ್ನ ಅಬ್ಸರ್ವ್ ಮಾಡ್ದ, ಬೆಳಗ್ಗೆಯಿಂದ ಒಬ್ರಿಗೊಬ್ರು ಮುಖ ಕೊಟ್ಟೆ ಮಾತಾಡ್ತಾ ಇಲ್ಲ. ಅಪೇಕ್ಷೆ ಹೇಳ್ತಾ ಇರ್ತಾಳೆ, ಹೌದು ಅಪ್ಪು, ನಾನು ನೋಡ್ದೆ. ಗೊತ್ತಾ, ಭೂಮಿ ಆ ರಾಣನ್ ಮೇಲೆ ಕೊಲೆ ಹಾಕೋದನ್ನೇ ಒರೆಸಿದ್ಲಲ್ಲ ಭೂಮಿ, ಅದನ್ನ ಅಜಿತ್ ಒಪ್ಕೊಳ್ಳಿಲ್ಲ. ಈಗ ಅವಳಿಗೆ ಕೋಪ ಬಂದ್ಬಿಟ್ಟಿದೆ. ಅಜಿತ್ ಅವಳ ಮಾತನ್ನೇ ಕೇಳ್ಬೇಕು, ಆ ರೀತಿಯ ನನ್ನ ತಮ್ಮನ್ನ ಅವಳು ಇಟ್ಕೊಂಡಿದ್ದಾಳೆ. ಈಗ ಅಜಿತ್ ಮಾತು ಕೇಳ್ತಾ ಇಲ್ಲ, ಅದಕ್ಕೆ ಮುನ್ಸ್ಕೊಂಡಿದ್ದಾಳೆ. ಅಪೇಕ್ಷೆ ಹೇಳ್ತಾ ಇರ್ತಾಳೆ, ನಂಗೂ ಹಂಗೆ ಅನಿಸ್ತಾ ಇದೆ ಅಂತ ಅಶ್ವಿನಿ ಹೇಳ್ತಾಳೆ. ಈ ಕಡೆ ರಾಮು ಅಜಿತ್ ಕೆನ್ನೆ ಹೊಡೆದಿರೋದಕ್ಕೆ ಮನ್ಸಿಗೆ ಬೇಜಾರ ಮಾಡ್ಕೊಂಡು ಅಜಿತ್ ಹತ್ರ ಸಾರಿ ಕೇಳೋಣ ಅಂತ ಅವ್ರ ರೂಮ್ ಕಡೆ ಹೋಗ್ತಾರೆ. ಅಜಿತ್ ರೂಮ್ಗೆ ಹೋದಾಗ ಭೂಮಿ ಮತ್ತೆ ಅಜಿತ್ ಇಬ್ರು ಬೇರೆ ಬೇರೆ ಮಲಗಿರ್ತಾರೆ. ಏನಿದು, ಅಜಿತ್ ಮೇಲ್ ಮಲಗಿದಾನೆ, ಭೂಮಿ ಕೆಳ ಮಲಗಿದಾಳೆ, ಏನ್ ನಡೀತಾ ಇದೆ ಇವ್ರಿಬ್ರು ಮಧ್ಯೆ? ಪ್ರೀತಿ ಮಾಡಿ ಮದ್ವೆ ಆಗಿದ್ದಾರೆ, ಅದು ಅಲ್ದಲೆ ತುಂಬಾ ಅನ್ಯೋನ್ಯವಾಗಿದ್ದಾರೆ, ಯಾಕೆ ಈ ತರ ಮಲಗಿದ್ದಾರೆ ಅಂತ ಅವರಿಗೆ ಅನುಮಾನ ಶುರುವಾಗುತ್ತೆ. ರಾಮ್ಗೆ ಡೌಟ್ ಬಂದು ಅಲ್ಲಿಂದ ಬಂದು ಸಂಗೀತ ಹತ್ರ, ಸಂಗೀತ, ಮಗ ನಿಜವಾಗ್ಲೂ ಪ್ರೀತಿ ಮಾಡೇ ಮದ್ವೆ ಆಗಿದಾನ? ಈ ರೀತಿ ಕೇಳ್ತಾ ಇದ್ದೀರಾ ಅಂತ ಸಂಗೀತ ಕೇಳ್ತಾರೆ. ಆ ಭೂಮಿನ ನಾನು ಯಾವುದೇ ಕಾರಣಕ್ಕೂ ನನ್ನ ಸೊಸೆ ಅಂತ ನಾನು ಒಪ್ಕೊಳ್ಳೋದಿಲ್ಲ, ಹಾಗಂತ ಅವಳ ಮೇಲೆ ನಾನು ದ್ವೇಷನ ಸಾಧಿಸಲ್ಲ. ಇಬ್ರು ಪ್ರೀತಿ ಮಾಡಿ ಮದುವೆ ಆದಮೇಲೆ ಅವರಿಬ್ರು ಚೆನ್ನಾಗಿರ್ಬೇಕು, ಅದು ಬಿಟ್ಟು ಅವರು ಬೇರೆ ಬೇರೆ ಮಲಗಿದ್ದಾರೆ ಅಂತ ಸಂಗೀತನ ಹತ್ರ ರಾಮ್ ಹೇಳ್ತಾರೆ. ಹೇಳ್ತಾ ಇದ್ದೀರಾ ನೀವು ಅಂತ ಸಂಗೀತ ಗಾಬರಿಯಿಂದ ಕೇಳ್ತಾರೆ. ಹೌದು, ನಾನು ರೂಮ್ ಕಡೆ ಹೋದಾಗ ಅಜಿತ್ ಮೇಲ್ ಮಲಗಿದ್ದ, ಭೂಮಿ ಕೆಳ ಮಲಗಿದ್ಲು, ಚೆನ್ನಾಗಿದೆ ಇವರಿಬ್ರಿಗೂ ಅಂತ ರಾಮ್ ಸಂಗೀತ ಹತ್ರ ಹೇಳ್ತಾರೆ. ಮೊನ್ನೆ ದಿನ ಬೆಳಗ್ಗೆ ಅಜಿತ್ ಮತ್ತೆ ಭೂಮಿ ಇಬ್ರು ರೆಡಿಯಾಗಿ ಬರ್ತಾರೆ. ಸಂಗೀತ ಕೋಪದಲ್ಲೇ ಇರ್ತಾರೆ. ಅಜಿತ, ಭೂಮಿ ಇಬ್ರು ನಿಂತ್ಕೊಳ್ಳಿ ಅಂತ ಹೇಳಿ ಅಜಿತ್ ಮತ್ತೆ ಭೂಮಿಗಿಬ್ರಿಗೂ ನಿಮ್ಮ ಹತ್ರ ಮಾತಾಡ್ಬೇಕು, ನೀವು ಬನ್ನಿ ಅಂತ ಕರೀತಾರೆ. ಸಂಗೀತ, ಏನದು, ರೂಮಲ್ಲಿ ಕರ್ಕೊಂಡೋಗಿ ಗುಟ್ಟಾಗಿ ಮಾತಾಡೋ ಅಂತ ವಿಷಯ? ಏನೇ ಮಾತಾಡಂಗಿದ್ರು ಇಲ್ಲೇ ಮಾತಾಡು ನಮ್ಮೆಲ್ಲರ ಎದುರಿಗೆ ಅಂತ ಅಜ್ಜಿ ಹೇಳ್ತಾರೆ. ಆಗ ಸಂಗೀತ, ಸರಿ ಇಲ್ಲೇ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರ ಎದುರಿಗೂ, ಅಜಿತ್ ಮತ್ತೆ ಭೂಮಿ ನೀವಿಬ್ರು ಪ್ರೀತಿ ಮಾಡೇ ತಾನೇ ಮದ್ವೆ ಆಗಿರೋದು? ಹೌದಮ್ಮ, ನಿಮಗೆ ಯಾಕೆ ಇವಾಗ ಈ ಡೌಟ್ ಬಂತು ಅಂತ ಅಜಿತ್ ಕೇಳ್ತಾನೆ. ಹಾಗೆ ಭೂಮಿನೂ ಕೇಳ್ತಾಳೆ. ಆಗಿದ್ಮೇಲೆ ನೀವಿಬ್ರು ಯಾಕೆ ಬೇರೆ ಬೇರೆ ಮಲಗ್ತಿದ್ದೀರಾ ಅಂತ ಸಂಗೀತ ಕೇಳ್ತಾರೆ. ಏನಮ್ಮ ಈ ತರ ನಿನಗೆ ಯಾರು ಹೇಳಿದ್ದು? ನೋಡು ಅಜಿತ, ಏನೇನೋ ಹೇಳಿ ನನ್ನ ಮಾತು ಮರೆಸ್ಬೇಡ, ನಿಮ್ಮ ಅಪ್ಪನೇ ನೆನ್ನೆ ನೋಡಿರೋದು, ಅವರೇ ಬಂದು ನನಗೆ ಹೇಳಿದ್ರು,
ಮಧ್ಯೆ ಏನ್ ನಡೀತಾ ಇದೆ ಅನ್ನೋ ಸತ್ಯ ನನಗೆ ಇವತ್ತು ಗೊತ್ತಾಗಬೇಕು ಅಂತ ಸಂಗೀತ ಹೇಳ್ತಾ ಇದ್ರೆ ಇಲ್ಲ ಕೇಳಿ ಅಶ್ವಿನಿ ಮತ್ತೆ ಅಪೇಕ್ಷನ್ಗೆ ಫುಲ್ ಖುಷಿ ಆಗುತ್ತೆ. ದೇವಯಾನಿ ಅಂತೂ ಈ ಮಾತನ್ನ ಕೇಳಿಸ್ಕೊಂಡು ಭೂಮಿ ಏನ್ ನಡೀತಾ ಇದೆ ಇಲ್ಲಿ, ಏನೇ ಸತ್ಯ ಇದ್ರು ಈಗ್ಲೇ ಹೇಳ್ಬಿಡು ಭೂಮಿ, ಇಷ್ಟೊಂದು ಎದ್ರುಕೊಂತಿದ್ಯಾ, ನಾನು ನಿನ್ನ ಅಮ್ಮನ ತರ, ಏನೇ ಪ್ರಾಬ್ಲಮ್ ಇದ್ರು ಹೇಳ್ಕೊಂಬಿಡು. ದೇವಯಾನಿ ಬಂದು ಹೇಳ್ತಾ ಇರ್ತಾಳೆ. ಅಲ್ಲಿ ಭೂಮಿ ಅತ್ತೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನೋಡಿರೋದೇನೋ ಸರಿ, ಆದ್ರೆ ನಾನು ಕೆಳಗಡೆ ಮಲಗಿದ್ದೆ ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ಏನ್ ಹೇಳ್ತಾ ಇದೀಯಾ ಭೂಮಿ ನೀನು ಅಂದಾಗ, ಹೌದು ಇವತ್ತು ಅಜ್ಜಿ ಹೇಳಿದ್ರಲ್ವಾ ಸ್ವಾಮೀಜಿ ಏನೋ ಹೇಳಿದ್ರು ಅಂತ, ಅವತ್ತಿಂದನೂ ನನಗೆ ಅಲ್ಲೇ ಮಲಗಿ ರೂಢಿಯಾಗಿದೆ. ಇವತ್ತು ಬೇರೆ ನಾನು ಮೇಲ್ ಮಲಗೋ ಹಾಗಿರ್ಲಿಲ್ಲ, ಅದಕ್ಕೆ ಅಲ್ಲಿ ಮಲಗಿದ್ದೆ ಅಂತ ಭೂಮಿ ಹೇಳ್ತಾಳೆ. ಹೌದೇನೋ ಅಜಿತ ಅಂತ ಕೇಳಿದಾಗ, ಏ ಚಿನ್ನ ನೀನ್ ಕರೆಕ್ಟಾಗಿ ಹೇಳ್ದೆ, ಚಿನ್ನ ಯಾವತ್ತಿದ್ರು ಕರೆಕ್ಟಾಗಿ ಹೇಳ್ತಾಳಮ್ಮ ಅಂತ ಅಜಿತು ಮತ್ತೆ ಭೂಮಿ ಈ ಸಂಕಷ್ಟದಿಂದ ಪಾರಾಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.